ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ USP ಲಾಗ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಪ್ಪಟ್ಟು ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುವಂತಹ ನಿಪ್ಪಟ್ಟು ಮಾಡೋದನ್ನು ತೋರಿಸ್ತೀನಿ. ಇವಾಗ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ವೀಡಿಯೋಗಳು ಎಲ್ಲ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ 2 ಕಪ್ ಆಗೋಷ್ಟು ಅಕ್ಕಿ ಪೌಡರ್ ಹಾಕ್ಕೋಬೇಕು, ಅಂದರೆ ಅಕ್ಕಿ ಹಿಟ್ಟು. ನಾನು ಅಳತೆ ಪ್ರಕಾರ ಮಾಡ್ತಿದ್ದೀನಿ, ನೀವು ಈ ರೀತಿಯೇ ಮಾಡಿ. ನಿಪ್ಪಟ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. 2 ಪೌಡರ್ ಅಕ್ಕಿ ಹಿಟ್ಟನ್ನು ಹಾಕಿ ಆ ಬೌಲ್ ಅಳತೆಯಲ್ಲಿ 1/4 ಪೌಡರಷ್ಟು ಕಡಲೆ ಹಿಟ್ಟು ಹಾಕಿ, ಮತ್ತು 1/4 ಪೌಡರಷ್ಟು ಕಡಲೆಬೀಜ ಕಡಲೆಪಪ್ಪು ಪೌಡರ್ ಮಾಡ್ಕೊಳ್ಳಿ ಗರಿಗರಿಯಾಗಿ. ಅದನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಮತ್ತು ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಮತ್ತು ಬೇಕಾದಷ್ಟು ಅದಕ್ಕೆ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಬೇಕಾದಷ್ಟು ಖಾರನ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಜೀರಿಗೆನೂ ಸ್ವಲ್ಪ ಸೇರಿಸಬೇಕಾಗತ್ತೆ. ಅದು ನನ್ನ ವೀಡಿಯೋ ಆಗಿದ್ದಿಲ್ಲ, ಆವಾಗ ಮಿಸ್ ಆಗಿದೆ ವೀಡಿಯೋ. ಇದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ಳಿ ನೀವು. ನೋಡಿ, ಇದನ್ನೆಲ್ಲ ಗರಿಗರಿಯಾಗಿ ಬರಬೇಕಂದ್ರೆ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀರ ಸೇಮ್ ಅದೇ ಥರ ಕಲಿಸ್ಕೊಳ್ಳಿ. ಒಂದು ಸತಿ ಟೇಸ್ಟ್ ನೋಡಿ. ಕಲಿಸ್ಕೊಂಡು ಆದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಕಡಿಮೆ ಏನಾದರೂ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಕೊಳ್ಳಿ ನೀವು. ಚೆನ್ನಾಗಿ ಈ ಥರ ನಾದ್ಕೋಬೇಕು. ಅದನ್ನು ಒಂದು 10 ಮಿನಿಟ್ಸ್ ಆದರೂ ಆ ಥರ ನಾದ್ಕೊಂಡು ಬಿಟ್ಬಿಡಿ. ಇವಾಗ ಉಂಡೆ ಕಟ್ಟೋಣ. ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ. ಈಗ ಉಂಡೆ ಕಟ್ಕೋಬೇಕು. ನಿಮ್ಗೆ ಈಸಿ ಮೆಥಡ್ ಅಂದರೆ ಹಿಂಗೆ ಉಂಡೆ ಕಟ್ಟಿ ಇಟ್ಕೊಂಬಿಡಿ ಫಸ್ಟೇ. ನಾವು ಬೇಗ ಬೇಗ ಮಾಡ್ಕೋಬೋದು. ಮತ್ತು ಹಾಗೆ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲದನ್ನು ಸ್ವಲ್ಪ ನೋಡಿ, ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿ ಎಲ್ಲನೂ ಇದೇ ಥರ ಉಂಡೆ ಕಟ್ಟಬೇಕು. ಮಾಡ್ತಿರೋ ನಿಪ್ಪಟ್ಟು ಒಂದು 20ರಿಂದ 30 ನಿಪ್ಪಟ್ಟು ಆಗ್ಬೋದು. ಒಂದು 30 ನಿಪ್ಪಟ್ಟು ಕಂಪಲ್ಸರಿ ಆಗುತ್ತೆ. ನಾನು ಯಾಕಂದರೆ ಅಳತೆ ಪ್ರಕಾರ ಇಷ್ಟೇ ನಿಪ್ಪಟ್ಟು ಆಗಬೇಕಂತ ಮಾಡಿದ್ದೀನಿ, ಅದಕ್ಕೆ ಇಷ್ಟೇ ಆಗುತ್ತೆ. ನೀವು ಈ ರೀತಿ ಅಳತೆ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಿಪ್ಪಟ್ಟು ಕೂಡ ಗರಿಗರಿಯಾಗಿ ಇರುತ್ತೆ. ಇವಾಗ ಎಲ್ಲ ಉಂಡೆ ಕಟ್ಟಿದ್ದಾಯಿತು. ಅದಕ್ಕೆ ಮೇಣದ ಪೇಪರ್ ಇರುತ್ತಲ್ಲ, ಇಲ್ಲಾಂದರೆ ಹೋಳಿಗೆ ಪೇಪರ್ ಇರುತ್ತಲ್ಲ, ಅದನ್ನು ತಗೊಳ್ಳಿ. ಯೂಸ್ ಆಗುತ್ತೆ ಬೇಗ. ಕೈಯಲ್ಲಿ ಮಾಡೋಕ್ಕನ್ನ ಈ ಥರ ಮಾಡಿದ್ರೆ ತೆಳ್ಳಗೆ ಬರುತ್ತೆ. ಕೈಯಲ್ಲಿ ಮಾಡಿದ್ರೆ ಸ್ವಲ್ಪ ಮಂದ ಬರುತ್ತಷ್ಟೇ. ನಾನು ಇದು ಹೋಳಿಗೆ ಪೇಪರ್ ಇದ್ದಿಲ್ಲ, ಅದಕ್ಕೆ ಈ ಥರ ಪೇಪರ್ ತೊಗೊಂಡಿದ್ದೀನಿ. ತೊಗೊಂಡು ಅದಕ್ಕೆ ಎಲ್ಲ ಎಣ್ಣೆ ಸವರಬೇಕು. ಎಣ್ಣೆ ಸವರಿದ್ದಾದಮೇಲೆ ಉಂಡೆ ಕಟ್ಟಿರ್ತೀರಲ್ವ, ಅದನ್ನು ತೊಗೊಂಡು ಉಂಡೆನ ಈ ಥರ ಪ್ರೆಸ್ ಮಾಡ್ತಾ ಬರಬೇಕು. ಎಣ್ಣೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ತೆಳ್ಳಗೆ ಬೇಕಾದರೆ ಅಷ್ಟು ತೆಳ್ಳಗೆ ಬರುತ್ತೆ. ಕೈಯಲ್ಲಿ ಮಾಡೋದ್ರಿಂದ ಅಷ್ಟು ತೆಳ್ಳಗೆ ಬರಲ್ಲ, ಸ್ವಲ್ಪ ಮಂದಕ್ಕೆ ಬರುತ್ತೆ. ಆ ನಿಪ್ಪಟ್ಟು ಮೆತ್ತಗಿರುತ್ತೆ, ಗರಿಗರಿಯಾಗಿರಲ್ಲ. ಅದಕ್ಕೆ ಪೇಪರ್ ತೊಗೊಂಡು ಈ ಥರ ಮಾಡೋದ್ರಿಂದ ತೆಳ್ಳಗೆ ಬರುತ್ತೆ. ಒಂದು ಸತಿ ಎಣ್ಣೆಯಲ್ಲಿ ಒಂದು 7ರಿಂದ 8 ನಿಪ್ಪಟ್ಟು ಬಿಡ್ಬೋದು. ಅದಕ್ಕೆ ಈ ಥರ ಮಾಡಿಟ್ಕೊಬಿಟ್ರೆ ಒಂದು 7, 8 ಇಲ್ಲ ಅಂದರೆ ಒಂದು 10 ನಿಪ್ಪಟ್ಟು ಈ ಥರ ತಟ್ಟಿಟ್ಕೊಂಡ್ಬಿಟ್ರೆ ಎಣ್ಣೆ ಕಾದ್ಮೇಲೆ ನಾವು ಈಸಿಯಾಗಿ ಬಿಡ್ಬೋದಾಗತ್ತೆ. ನೋಡಿ, ತೆಳ್ಳಗೆ ಬಂದಿದೆ. ಇದೇ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗೆಲ್ಲ ನಾನು ನಿಮ್ಗೆ ತೋರಿಸೋದಕ್ಕೆ ಒಂದು 4 ಮಾಡಿದ್ದೀನಿ. ನೋಡಿ, ಈ ಥರ ಒಂದು 4 ತಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ ಅಲ್ವಾ. ಇವಾಗ ನಮಗೆ ಎಣ್ಣೆ ಕಾಯಬೇಕಷ್ಟೇ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಏನಂದ್ರೂ ಮಿನಿಮಮ್ ಅಂದರೂ ಒಂದು 20 ಮಿನಿಟ್ಸ್ ಕಾಯಬೇಕಾಗತ್ತೆ. ಚೆನ್ನಾಗಿ ಕಾದ್ರೇ ಎಣ್ಣೆ. ಇವಾಗ ನೋಡಿ, ನನ್ನ ಎಣ್ಣೆ ಕಾದಿದೆ. ಅದಕ್ಕೆ ನಾನು ನಿಪ್ಪಟ್ಟನ್ನು ತಟ್ಟಿಟ್ಕೊಂಡಿದ್ದೀನಲ್ಲ, ಅದನ್ನು ಬಿಡ್ತಾಯಿದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಈ ಥರನೇ ಹುರಿಯುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ನೋಡಿ, ಮೇಲೆ ಬಬಲ್ಸ್ ಬರುತ್ತೆ. ಎಣ್ಣೆ ಕಾದಿಲ್ಲ ಅಂದರೆ ತಳಭಾಗದಲ್ಲಿ ಕುತ್ಕೊಳ್ಳುತ್ತೆ. ನೋಡಿ, ನನ್ನ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ನೋಡಿ ಬಬಲ್ಸ್ ಬರ್ತಾಯಿದೆ. ಇದು ಬ್ರೌನ್ ಕಲರ್ ಬರೋವರೆಗೂ ಈ ಥರನೇ ಹುರಿ ಇಟ್ಕೋಬೇಕಾಗತ್ತೆ. ನೋಡಿ, ನಾನೊಂದು 5 ಮಿನಿಟ್ಸ್ ಇದೇ ಥರ ಬಿಟ್ಟಿದ್ದೀನಿ. ನೋಡಿ, ಇವಾಗ ಬ್ರೌನ್ ಕಲರ್ ಬರ್ತಾಯಿದೆ. ಬ್ರೌನ್ ಕಲರ್ ಬಂದಿದೆ ಅಂದರೆ ನಿಪ್ಪಟ್ಟು ರೆಡಿ ಆಗಿರುತ್ತೆ ಅಂತ ಅರ್ಥ. ನೋಡಿ, ನನ್ನ ನಿಪ್ಪಟ್ಟು ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿನ್ನೋದೆ. ಇಷ್ಟೇ ನಿಪ್ಪಟ್ಟು ರೆಸಿಪಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಕಾಮೆಂಟ್ ಮಾಡಿ. ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.